2026ರ IPL ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಇನ್ನೇನು 2 ವಾರದಲ್ಲಿ ಮಿನಿ ಆಕ್ಷನ್ ಕೂಡ ನಡೆಯುತ್ತೆ. ಮತ್ತೊಂದು ಕಡೆ ಜನವರಿ 2nd ವೀಕಲ್ಲಿ WPL ಸೀಸನ್ 4 ಕೂಡ ಸ್ಟಾರ್ಟ್ ಆಗುತ್ತೆ. RCBಯಲ್ಲಿ ಮೆನ್ಸ್ ಅಂಡ್ ವುಮೆನ್ಸ್ ಎರಡೂ ತಂಡಗಳು ಕೂಡ ಒಂದೊಂದು ಸಲ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಹಾಗೆ ಮುಂದಿನ ವರ್ಷ 2ನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋ ಮುನ್ನವೇ RCB ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಆಗುವಂತ ನ್ಯೂಸ್ ಒಂದು ಹೊರಬಿದ್ದಿದೆ. ಏನದು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿದೆ. ಹಾಗೆ 2025ರ ಆವೃತ್ತಿಯಲ್ಲಿ ಮೆನ್ಸ್ ತಂಡ ಮೊದಲ ಬಾರಿಗೆ IPL ಚಾಂಪಿಯನ್ ಪಟ್ಟಕ್ಕೇರಿದೆ. ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿದ್ದು ಮುಂದಿನ ಆವೃತ್ತಿಯಲ್ಲಿ ಟಫ್ ಫೈಟ್ ಕೊಡೋಕೆ ಕಾಯ್ತಾ ಇದ್ದಾರೆ. ವಿಪರ್ಯಾಸ ಏನಂದ್ರೆ ಹೋಮ್ ಟೌನ್ ಅಲ್ಲಿ RCB ಪಂದ್ಯಗಳು ನಡೆಯೋದೇ ಡೌಟ್ ಇದೆ. ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಪಂದ್ಯಗಳು ಶಿಫ್ಟ್ ಆಗೋದು ಬಹುತೇಕ ಪಕ್ಕಾ ಆಗಿದೆ. 2026ರ IPL ಪಂದ್ಯಗಳಿಗಿಲ್ಲ ಚಿನ್ನಸ್ವಾಮಿ ಮೈದಾನ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತವರು ಮೈದಾನ. ಕೋಟ್ಯಂತರ ಕನ್ನಡಿಗರ ಅಚ್ಚುಮೆಚ್ಚಿನ ಮೈದಾನ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರುವಂತ ಈ ಸ್ಟೇಡಿಯಂನಲ್ಲಿ ಲೆಜೆಂಡರಿ ಪ್ಲೇಯರ್ಗಳೇ ವಿಶ್ವ ದಾಖಲೆಗಳನ್ನು ಬರೆದಿದ್ದಾರೆ. ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಅಷ್ಟೇ ಯಾಕೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೂಡ ಅಚ್ಚುಮೆಚ್ಚಿನ ಮೈದಾನ ಅಂದ್ರೆ ಇದೇ ಚಿನ್ನಸ್ವಾಮಿ ಮೈದಾನ. ಇತ್ತೀಚೆಗಷ್ಟೇ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ಆರಂಭಕ್ಕೂ ಮುನ್ನವೇ ಕೊಹ್ಲಿ ಇದೇ ಮಾತನ್ನ ಹೇಳಿದ್ರು. ಆದ್ರೆ ಭವಿಷ್ಯದಲ್ಲಿ ಇಲ್ಲಿ ಮ್ಯಾಚ್ಗಳು ನಡೆಯೋದೇ ಡೌಟ್ ಇದೆ. 2026ರ ಜನವರಿ 9ರಿಂದ ಆರಂಭವಾಗಲಿರುವಂತ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಈ ಮೈದಾನವನ್ನ ಪರಿಗಣಿಸಿಲ್ಲ. ಬದಲಾಗಿ ಸ್ಮೃತಿ ಮಂದಾನ ಹಾಗೆ ತಂಡ ಮೊದಲ 4 ಪಂದ್ಯಗಳನ್ನ ನವಿ ಮುಂಬೈನಲ್ಲಿ ಆಡಿದ್ರೆ ಉಳಿದ 4 ಪಂದ್ಯಗಳನ್ನ ಗುಜರಾತ್ನ ವಡೋದರದಲ್ಲಿ ಆಡುತ್ತೆ. ಸೊ ಲೀಗ್ ಜನವರಿ 9ರಿಂದ ಫೆಬ್ರವರಿ 5ರವರೆಗೆ ಈ 2 ಮೈದಾನಗಳಲ್ಲಿ ನಡೆಯುತ್ತೆ. ಅಥವಾ ಈ ಮೈದಾನ ಸೆಲೆಕ್ಷನ್ಗೆ ಆಯ್ಕೆ ಇದ್ದಿದ್ರೆ ಬಹುಶಃ ಈ ಮೈದಾನವನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ತಾ ಇದ್ರು. ಮೊದಲಾರ್ಧ ಅಥವಾ ದ್ವಿತೀಯಾರ್ಧದ ಪಂದ್ಯಗಳನ್ನ ನಡೆಸೋಕೆ ಈ ಮೈದಾನ ಕೂಡ ಚಾಯ್ಸ್ ಆಗ್ತಾ ಇತ್ತು. ಆದ್ರೀಗ ಮೆನ್ಸ್ ಲೀಗ್ನಲ್ಲೂ ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ RCB ಪಂದ್ಯಗಳ ಆಯೋಜನೆಗೆ ಅನುಮತಿ ಸಿಗೋದೇ ಡೌಟ್ ಇದೆ. ಜೂನ್ 4ರ ಬಳಿಕ ಮಹತ್ವದ ಟೂರ್ನಿಗಳು ಮಿಸ್. ಕಳೆದ ಜೂನ್ 3ರಂದು ಫೈನಲ್ ಪಂದ್ಯದಲ್ಲಿ ಪಂಜಾಬ್ ತಂಡವನ್ನ ಮಣಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಬಾರಿಗೆ ಕಪ್ಪನ್ನ ಗೆದ್ದಿತ್ತು. ಹಾಗೆ ಜೂನ್ 4ರಂದು ಬೆಂಗಳೂರಿನಲ್ಲಿ RCB ವಿಕ್ಟರಿ ಪರೇಡ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಬಟ್ ಬ್ಯಾಡ್ ಲಕ್ ಅಂದ್ರೆ ಅವತ್ತೇ ಕಾಲ್ತುಳಿತದಿಂದಾಗಿ 11 ಅಭಿಮಾನಿಗಳು ಪ್ರಾಣ ಕಳ್ಕೊಂಡಿದ್ರು. ಈ ಸಾವು ನೋವಿಗೆಲ್ಲ ಸರ್ಕಾರದ ಬೇಜವಾಬ್ದಾರಿ, KSCA ನೆಗ್ಲಿಜೆನ್ಸ್, RCB ಮ್ಯಾನೇಜ್ಮೆಂಟ್ ತರಾತುರಿಯೇ ಕಾರಣ ಆಗಿತ್ತು. ಆದ್ರೆ ಶಿಕ್ಷೆ ಅನುಭವಿಸ್ತಾ ಇರೋದು ಮಾತ್ರ ಚಿನ್ನಸ್ವಾಮಿ ಮೈದಾನ. ಜೂನ್ 4ರ ಬಳಿಕ ಸಾಕಷ್ಟು ದೊಡ್ಡ ಇವೆಂಟ್ಸ್ ಹಾಗೆ ಟೂರ್ನಿಗಳನ್ನ ಈ ಮೈದಾನ ಮಿಸ್ ಮಾಡ್ಕೊಂಡಿದೆ. ಭಾರತದ ಪಂದ್ಯಗಳು ಮಿಸ್ ಆಗಿವೆ. ICC ವುಮೆನ್ಸ್ ವಿಶ್ವಕಪ್ ಪಂದ್ಯಗಳು ಮಿಸ್ ಆಗಿವೆ. ಈಗ 2026ರ T20 ವಿಶ್ವಕಪ್ಗೂ ಕೂಡ ಚಿನ್ನಸ್ವಾಮಿಯನ್ನ ಪರಿಗಣಿಸಿಲ್ಲ. ಹಾಗೆ ಡೊಮೆಸ್ಟಿಕ್ ಕ್ರಿಕೆಟ್ಗೂ ಕೂಡ ಅನುಮತಿ ಸಿಗ್ತಾ ಇಲ್ಲ. ಈಗ ರಾಜ್ಯ ಸರ್ಕಾರ ಕೂಡ ಪಂದ್ಯಗಳ ಆಯೋಜನೆ ಮಾಡೋಕೆ ಅನುಮೋದನೆ ನೀಡೋಕೆ ಮೊದಲು ಸ್ಟ್ರಕ್ಚರಲ್ ಫಿಟ್ನೆಸ್ ಪರೀಕ್ಷೆಗೆ ನಿರ್ದೇಶನ ನೀಡಿದೆ. ಒಟ್ಟಾರೆ 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿದ್ದ ಖುಷಿ ಜಸ್ಟ್ ಒಂದೇ ದಿನದಲ್ಲಿ ಮಾಯವಾಗಿತ್ತು. ಈಗ ಯಾರದು ತಪ್ಪಿಗೆ ಚಿನ್ನಸ್ವಾಮಿಗೆ ಶಿಕ್ಷೆ ಕೊಡೋದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಚಿನ್ನಸ್ವಾಮಿಯಲ್ಲಿ RCB ಪಂದ್ಯಗಳು ನಡೆಯೋದು ಬರೀ ಫ್ಯಾನ್ಸ್ ಅಷ್ಟೇ ಅಲ್ಲ, ತಂಡದ ಆಟಗಾರರಿಗೂ ಕೂಡ ತುಂಬಾನೇ ಇಷ್ಟವಾಗಿದೆ. ಹೀಗಾಗಿ ಮುಂದಿನ ಆವೃತ್ತಿಗೆ ಸಕಾಲ ಸಿದ್ಧತೆಗಳೊಂದಿಗೆ ಅನುಮತಿ ನೀಡಿದ್ರೆ ಒಳ್ಳೆಯದು. ನಿಮಗೂ ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ RCB ಪಂದ್ಯಗಳು ನಡೆಯಬೇಕು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.